ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ತಪ್ಪಿದಂತ ಅನಾಹುತ ಬೈಕ್ ಸವಾರನ ಮೇಲೆ ಬಿದ್ದಂತ ಹೈಟೆನ್ಷನ್ ವಿದ್ಯುತ್ ಕಂಬ ಮಂಡ್ಯ ತಾಲೂಕಿನ ರಾಗಿಮುದ್ದನಹಳ್ಳಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ಬೈಕ್ ಸವಾರನ ಮೇಲೆ ಬಿದ್ದಂತ ಹೈಟೆನ್ಷನ್ ವಿದ್ಯುತ್ ಕಂಬ ಮಂಡ್ಯ ತಾಲೂಕಿನ ರಾಗಿಮುದ್ದನಹಳ್ಳಿ ಗ್ರಾಮದ ಬಳಿ ಆಗಿರುವಂತಹ ಘಟನೆ. ಅಪಾಯ ಯಾವ ಸಂದರ್ಭದಲ್ಲಿ ಹೇಗೆ ಬರುತ್ತೆ ಅನ್ನೋದಕ್ಕೆ ಈ ಸರ್ವಿಸ್ ರಸ್ತೆ ಮೈಸೂರು ಬೆಂಗಳೂರು ಹೆದ್ದಾರಿ ಇದೆಯಲ್ಲ, ಇದರ ಸರ್ವಿಸ್ ರೋಡ್ ನಲ್ಲಿ ಆಗಿರೋದು. ಮಂಡ್ಯದಿಂದ ಮೈಸೂರು ಕಡೆಗೆ ಹೋಗ್ತಾ ಇದ್ದಂತ ಬೈಕ್ ಸವಾರ ಮೈಸೂರು ನಿವಾಸಿ ಸುರೇಶ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅದೃಷ್ಟವಶಾತ್ ಯಾವುದೇ ತೊಂದರೆ ಆಗಿಲ್ಲ, ಬೈಕ್ ಸವಾರ ಬಚಾವ್ ಆಗಿದ್ದಾರೆ. ಆದ್ರೆ ಸ್ವಲ್ಪ ಯಾಮಾರಿದ್ರು ಕೂಡ ಅಲ್ಲಿ ದೊಡ್ಡ ಅನಾಹುತ ಆಗ್ತಾ ಇತ್ತು. ಸರ್ವಿಸ್ ರಸ್ತೆಗೆ ವಿದ್ಯುತ್ ಕಂಬ ಬಿದ್ದಿದ್ರಿಂದ ಒಂದಷ್ಟು ಟ್ರಾಫಿಕ್ ಕೂಡ ಆಗಿದೆ. ಅಲ್ಲಿ ನೋಡಿ, ಇಲ್ಲಿ ಇಷ್ಟು ದೊಡ್ಡ ಕಂಬ, ಪಕ್ಕದಲ್ಲಿ ಹೈವೇ, ಬೆಂಗಳೂರು ಮೈಸೂರು ಹೈವೇ, ಅದು ಎಕ್ಸ್‌ಪ್ರೆಸ್ ವೇ. ಆದ್ರೆ ವಿದ್ಯುತ್ ಕಂಬ ಉರುಳಿ ಬಿದ್ದಿರುವಂತದ್ದು. ಸುಮಾರು 50 ಅಡಿ ಎತ್ತರದಿರುವಂತಹ ಈ ಒಂದು ಹೈಟೆನ್ಷನ್ ವಿದ್ಯುತ್ ಕಂಬ ಏಕಾಏಕಿ ಈ ಒಂದು ರಸ್ತೆ ಮೇಲೆ ಉರುಳಿ ಬಿದ್ದಂತಹ ಪರಿಣಾಮ ಬೈಕ್ ಕೂಡ ಜಖಮ್ ಆಗಿದೆ. ಅದೃಷ್ಟವಶಾತ್ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದೃಶ್ಯದಲ್ಲಿ ಏನು ಕಾಣಿಸ್ತಾ ಇದೆ KA55S3096, ಇದು ಮೈಸೂರಿನಿಂದ ಮಂಡ್ಯದಿಂದ ಮೈಸೂರು ಕಡೆಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿರುವಂಥದ್ದು. ಶ್ರೀರಂಗಪಟ್ಟಣದ ನಿವಾಸಿ ಸುರೇಶ್ ಅಂತ ಅವರು ಈ ಒಂದು ರಸ್ತೆಯ ಮೂಲಕವಾಗಿಯೇ ತೆರಳ್ತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ವಿದ್ಯುತ್ ಕಂಬ ಈ ಒಂದು ರಸ್ತೆಗೆ ಉರುಳಿ ಬಿದ್ದಿರುವಂಥದ್ದು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಅಂದರೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ, ಈ ಒಂದು ಹೆದ್ದಾರಿಯನ್ನು ನಿರ್ಮಾಣ ಮಾಡ್ತಿದ್ದಂಥ ಸಂದರ್ಭದಲ್ಲಿಯೇ ಸರ್ವಿಸ್ ರಸ್ತೆಯ ಪಕ್ಕದಲ್ಲಿಯೇ ಸಾಕಷ್ಟು ಕಡೆ ಈ ಒಂದು ಮಾರ್ಗದುದ್ದಕ್ಕೂ ಕೂಡ ಹೈಟೆನ್ಷನ್ ವಿದ್ಯುತ್ ಕಂಬಗಳನ್ನ ನಿರ್ಮಾಣ ಕೂಡ ಮಾಡಿದ್ದಾರೆ. ಆದರೆ ಇತ್ತೀಚೆಗೆ ಈ ಒಂದು ವಿದ್ಯುತ್ ಕಂಬಗಳಲ್ಲಿ ಈ ಸೇಫ್ಟಿ ಕ್ಲಾಂಪ್ಗಳನ್ನು ಹಾಕಿರ್ತಾರೆ. ಆ ಒಂದು ಕ್ಲಾಂಪ್ಗಳನ್ನು ಕಳ್ಳರು ಬಿಚ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಗಾಳಿಯಿಂದಾಗಿ ಈ ಒಂದು ವಿದ್ಯುತ್ ಕಂಬ ಸಂಪೂರ್ಣವಾಗಿ ನೆಲಕ್ಕೆ ಉರುಳಿದೆ. ಬೈಕ್ ಸವಾರನ ಮೇಲೆ ಕೂಡ ಬಿದ್ದಿರುವಂಥ ಸುಮಾರು 50ರಿಂದ 70 ಅಡಿ ಉದ್ದಕ್ಕೆ ಇರುವಂತಹ ಈ ಒಂದು ಹೈಟೆನ್ಷನ್ ವಿದ್ಯುತ್ ಕಂಬ. ಅಂದರೆ ಏಕಾಏಕಿ ಒಂದು ಕಂಬ ಉರುಳು ಬಿದ್ದಂಥ ಪರಿಣಾಮ ಕರೆಂಟ್ ಕೂಡ ಏಕಾಏಕಿ ಹೋಗಿರುವಂಥದ್ದು. ಹೀಗಾಗಿ ಬೈಕ್ ಸವಾರ ಕೂಡ ಪ್ರಾಣಾಪಾಯದಿಂದ ಪಾರಾಗಿಯೇನೆ. ನೀವು ವಿದ್ಯುತ್ ತಂತಿಗಳನ್ನೆಲ್ಲ ಕೂಡ ನೋಡ್ತಾ ಇದ್ದೀರಾ, ಮೇಲ್ಭಾಗದಲ್ಲೂ ಕೂಡ ಕಟ್ಟಾಗಿರುವಂಥದ್ದು. ಸಾಕಷ್ಟು ವಾಹನಗಳು ಕೂಡ ಈ ಒಂದು ಮಾರ್ಗದಲ್ಲಿ ಸಂಚರಿಸ್ತವೆ, ಬೆಂಗಳೂರು ಟು ಮೈಸೂರು, ಮೈಸೂರು ಟು ಬೆಂಗಳೂರು. ಸಾಕಷ್ಟು ದೊಡ್ಡ ಪ್ರಮಾಣದ ದುರಂತವೇ ತಪ್ಪಿದೆ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರು ಕೂಡ ಸಾಕಷ್ಟು ಪ್ರಾಣಾಪಾಯಗಳು ಕೂಡ ಸಂಭವಿಸ್ತಾ ಇತ್ತು. ಆದರೆ ಅದೃಷ್ಟವಶಾತ್ ಯಾವುದೂ ಕೂಡ ಆಗಿಲ್ಲ. ಈಗ ಇದನ್ನು ತೆರವುಗೊಳಿಸುವಂಥ ಕೆಲಸಕ್ಕೂ ಕೂಡ ಇಲ್ಲಿನ ಸಿಬ್ಬಂದಿಗಳು, ಪೊಲೀಸ್ ಇಲಾಖೆ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಬೈಕ್ ಸವಾರ ಕೂಡ ನಮ್ಮ ಜೊತೆಲಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಸರ್, ನೀವು ಎಲ್ಲಿಗೆ ಹೋಗ್ತಾ ಇದ್ರಿ, ಎಲ್ಲಿ ನಿವಾಸಿ, ಏನಾಯ್ತು ಮೊದಲಿಗೆ? ನಾನು ನಮ್ದು ಶ್ರೀರಂಗಪಟ್ಟಣ ಕೈಗಾರ ಪ್ರದೇಶದಲ್ಲಿ ಸಿಮೆಂಟ್ ಇಟ್ಕೆ ಫ್ಯಾಕ್ಟ್ರಿ ಇದೆ. ನಾನು ಮೈಸೂರು ನಿವಾಸಿ, ನಗುನಹಳ್ಳಿ ಮೂಲತಃ. ನಾವು ನಗುನಹಳ್ಳಿಯವರು. ನಾನು ತೂಬನಕೆರೆಯಲ್ಲಿ ನಮ್ಮ ಜಮೀನಿಗೆ ಭತ್ತದ ಬಿತ್ತನೆ ಬೀಜ ತರಲಿಕ್ಕೆ ಹೊರಟಿದ್ದೆ. ಅಲ್ಲಿ ಸಿಗಲಿಲ್ಲ. ವಾಪಸ್ ರಿಟರ್ನ್ ನನ್ನ ಫ್ಯಾಕ್ಟ್ರಿಗೆ, ಗಂಜಾಮ್ನಲ್ಲಿರೋ ಫ್ಯಾಕ್ಟ್ರಿಗೆ, ಸಿಮೆಂಟ್ ಇಟ್ಕೆ ಫ್ಯಾಕ್ಟ್ರಿಗೆ ಹೊರಡಬೇಕಾದ್ರೆ ಏಕಾಏಕಿ ದೊಡ್ಡ ವಿದ್ಯುತ್ HT ಲೈನು ಬಿದ್ದ ನಾನು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ನಾನು ಸ್ಕೂಟರ್ ಮೇಲೆ ಬೀಳ್ತಿದ್ದೆ. ನಾನು ಪಕ್ಕಕ್ಕೆ ಬಿದ್ದಿರೋದ್ರಿಂದ ನನ್ನ ಜೀವ. ಸರ್, ಅಂದ್ರೆ ಈ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಬೇಕಾದ್ರೆ ಸರ್ವಿಸ್ ರಸ್ತೆ ಪಕ್ಕದಲ್ಲಿ ಇದನ್ನೆಲ್ಲ ಮಾಡಿದ್ದಾರೆ, ಸಾಕಷ್ಟು ಸೇಫ್ಟಿ ಮೆಜರ್ ತಗೊಂಡು ಮಾಡಿರ್ತಾರೆ. ಅಂದ್ರೆ ಇಂಥ ವಿದ್ಯುತ್ ಕಂಬ ಬೀಳಕ್ ಸಾಧ್ಯನಾ ಅಥವಾ ಹೆಂಗೆ ಸರ್? ಬೀಳೋದಕ್ಕೆ ಅಂತಂದ್ರೆ ಕಂಬದಲ್ಲಿ ಸಪೋರ್ಟಿಂಗ್ ಕೊಟ್ಟಿರೋ ಇದನ್ನೆಲ್ಲ ಬಿಚ್ಕೊಂಡು ಹೋಗಿದ್ದಾರೆ ಕಳ್ಳರು. ಈಗ ಆಲ್ರೆಡಿ ಇದು 2ನೇ ಸಾರಿ ಬಿಚ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲು ಆಲ್ರೆಡಿ ಒಂದ್ಸಾರಿ ಬಿಚ್ಚಿದ್ರು ಅವರು, ಅದಕ್ಕೆ ತಿರ್ಗಾ ಫಿಟ್ ಮಾಡಿದ್ದಾರೆ. ಫಿಟ್ ಮಾಡಿ ವೆಲ್ಡ್ ಮಾಡಿರೋದ್ರೆ ತಿರ್ಗಾ ಅದ್ರ ಮೇಲ್ಗಡೆ ಕಾದಂಗೆ ಇದೆ. ಇದು ಥ್ರೂಔಟ್ ಮೈಸೂರು ಬೆಂಗಳೂರು ರೋಡಲ್ಲಿ ಇದೇ ಸಿಚುವೇಶನ್ ಇದೆ. ಇವ್ರೇನಾದ್ರು ಮಾಡಲಿಲ್ಲ ಅಂದ್ರೆ ಇದೇ ತರ ಅನಾಹುತಗಳು ಆಗ್ತಾ ಇರುತ್ತೆ ಸರ್. ಇದೇ ಅನಾಹುತಗಳು ಆಗ್ತಾ ಇರುತ್ತೆ ಮುಂದಕ್ಕೆ. ನೀವು ಹೋಗ್ತಿದ್ದಂತ ಸಂದರ್ಭದಲ್ಲಿ ಹಿಂದೆ ಮುಂದೆ ವಾಹನಗಳಿತ್ತ ಅಥವಾ ಅದೇನಾರ ಹೈಟೆನ್ಷನ್ ವಿದ್ಯುತ್ ಕಂಬ, ಅದ್ರಲ್ಲಿ ಕರೆಂಟ್ ಅಂತೂ ಹೆವಿ ಲೈನ್ ಕರೆಂಟ್ ಇರುತ್ತೆ, ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ಮ ಅಕ್ಕಪಕ್ಕ ಏನಾರ ಗಾಡಿಗಳಿತ್ತು ಅಥವಾ ಹೆಂಗೆ ಸರ್? ಇಲ್ಲ, ಈ ಎಕ್ಸ್ಪ್ರೆಸ್ ಲೈನ್ ನಲ್ಲಿ ಗಾಡಿಗಳು ಓಡಾಡ್ತಿದ್ದ. ಈ ಬಿದ್ದ ತಕ್ಷಣ ಲೈನ್ ಪವರ್ ಹೊರಟೋಗಿರೋದ್ರಿಂದ ಜೀವ ಹಾನಿ ತಪ್ಪಿದೆ. ಏನು ಹೇಳಕ್ ಇಷ್ಟಪಡ್ತೀರಿ ಸರ್? ಈಗ ನಿಮ್ ಗಾಡಿಗೆ ಏನಾರ ಇದಾಗಿದೆ, ನಿಮ್ಗೆ ಏನಾರು ಹೊಡ್ತಾಗಿರ್ತಾ ಆಯ್ತಾ ಅಥವಾ ಹೆಂಗೆ ಸರ್? ಆ ಸಂದರ್ಭ ಹೆಂಗಿತ್ತು ಸರ್? ಅಯ್ಯೋ, ನನಗೆ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ನಮ್ಮ ತಂದೆ ತಾಯಿ ಪುಣ್ಯದಿಂದ ನಾನು ಇವತ್ತು ಉಳ್ಕೊಂಡಿದ್ದೇನೆ. ಇಲ್ಲ ಅಂತಂದರೆ ನಾನು ರೋಡ್ಗೆ ಅಪ್ಪಚ್ಚಿ ಆಗ್ಬೇಕಾಯ್ತು. ಇವತ್ತೊಂದು ದೇವ್ರ ಗಟ್ಲೆಯಿಂದ ನಾನು ಉಳ್ಕೊಂಡಿದ್ದೀನಿ. ನಮ್ಮ ತಂದೆ ತಾಯಿ ಮಾಡೋ ಪುಣ್ಯದಿಂದ ನಾನು ಉಳ್ಕೊಂಡಿದ್ದೀನಿ ಹೊರತು ಯಾವುದೇ ಕಾರಣಕ್ಕೂ ನಾನು ಬಚಾವಾಗಕ್ಕೆ. ಬೈಕು ಮುಂದ್ಗಡೆ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ. ಕಂಬ ಬೈಕ್ ಮೇಲೆ ಬಿದ್ದಿದೆ, ಕಾಲಿಗೆ ಏಟಾಗಿದೆ ನನಗೆ.
ಅದೃಷ್ಟವಶಾತ್ ನನಗೆ ಯಾವುದೇ ಮೇಜರ್ ಡ್ಯಾಮೇಜ್ ಆಗಿಲ್ಲ. ಅದೇ ನನ್ನ ಪುಣ್ಯ ಅಂತ ತಿಳ್ಕೊತೀನಿ ನಮ್ಮ ಹಾಂ. ಇದಿಷ್ಟು ಕೂಡ ಸಂದರ್ಭದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಸ್ವತಃ ಬೈಕ್ ಸವಾರ ಏನಿದ್ದಾರೆ ಸುರೇಶ್ ಅವರು ಕೂಡ TV9 ಜೊತೆ ಹಂಚ್ಕೊಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ. ಇದು ರಾಗಿಮುದ್ದನಹಳ್ಳಿ ಮಂಡ್ಯ ಬಳಿ ಆಗಿರುವಂಥ ಘಟನೆ. ಪಕ್ಕದಲ್ಲೇ ನೋಡಬಹುದು ಹೈವೇ ಇದೆ, ಎಕ್ಸ್ಪ್ರೆಸ್ ವೇ. ಸೊ ಅದರ ಸೈಡ್ನಲ್ಲೇ ಇರುವಂಥ ಸರ್ವಿಸ್ ರೋಡ್ ಇದು. ಆದರೆ ಒಂದಿಷ್ಟು ದೊಡ್ಡ ಕಂಬ ಇದಕ್ಕಿದ್ದ ಹಾಗೆ ಬೀಳುತ್ತೆ ಅಂತಂದರೆ ಏನರ್ಥ, ಎಷ್ಟು ಮಟ್ಟಿಗೆ ಸೇಫ್ಟಿ ಇದೆ ಅನ್ನೋ ಪ್ರಶ್ನೆ ಮೂಡಿಸುತ್ತೆ. ಭಾಳಷ್ಟು ಮಂದಿ ಹಳ್ಳಿಗೆ ಹೋಗುವಂಥವ್ರು, ಸುತ್ತಮುತ್ತಲಿನ ಊರಿಗೆ ಹೋಗುವಂಥವ್ರು ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ರಕ್ತ ಬಂದಿದೆ ಕಾಲಿನಲ್ಲಿ, ಲೇಟ್ ಆಗಿದೆ. ಇದಕ್ಕೆ ಹೇಳ್ತಾ ಇದಾರೆ ಇದು ಈ ಜವಾಬ್ದಾರಿಗೆ ಯಾರು ಹೊಣೆ ಹಾಕ್ಬೇಕು ಅಂತ ತಾವು ಮಾಧ್ಯಮದ ಮುಖಾಂತರ ಜನನ್ನ ತಿಳಿಸ್ಕೊಡ್ಬೇಕಾಗಿ ವಿನಂತಿಸ್ತೀವಿ. ಓಕೆ. ಸೊ ಇದು ಬೆಂಗಳೂರು ಮೈಸೂರು ಹೆದ್ದಾರಿ ಆರಂಭದಿಂದಲೂ ಕೂಡ ಬಹಳಷ್ಟು ಒಂದಷ್ಟು ವಿವಾದಗಳಿಗೆ ಕಾರಣ ಆಗಿತ್ತು. ಆರಂಭದಲ್ಲಿ ಟೋಲ್ ವಿಚಾರ, ಅದಾದ್ಮೇಲೆ ಕಂಪ್ಲೀಟ್ ಆಗಿಲ್ಲ ಅನ್ನೋದು ವಿಚಾರ. ಸೊ ಅದಾದ್ಮೇಲೆ ಈ ಸರ್ವಿಸ್ ರೋಡ್ಗಳನ್ನ ಕರೆಕ್ಟಾಗಿ ಮಾಡಿಲ್ಲ ಅನ್ನೋದು, ಇನ್ನೊಂದು ಕಡೆ ಮಳೆ ಬಂದಾಗ ಸಮಸ್ಯೆ ಅಂತ. ಆದ್ರೆ ಈಗ ಇದಕ್ಕೆ ಮತ್ತೊಂದು ಸೇರ್ಪಡೆ ಈಗ ಆಗಿದೆ. ಅದು ಈ ಸರ್ವಿಸ್ ರಸ್ತೆಯಲ್ಲಿರುವಂತ ಕಂಬಗಳು ಯಾವ ಕ್ಷಣದಲ್ಲಿ ಬೀಳುತ್ತೆ ಅಂತ ಹೇಳಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿಲಿವೆ.